ಆಯುರ್ವೇದದ ಪ್ರಕಾರ ಆರೋಗ್ಯ ಅಂದ್ರೆ ಏನು, ಆರೋಗ್ಯದ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ನಮಗೆ ನಿತ್ಯದಂತೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಆಯುರ್ವೇದದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಛಾಯಾ ಅವರು ಇದ್ದಾರೆ. ಆಯುರ್ವೇದ ತಜ್ಞರು ಹಾಗೇನೆ ಮುಖ್ಯಸ್ಥರು, ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್. ನಮಸ್ಕಾರ ಡಾಕ್ಟರ್ ಛಾಯಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಆಯುರ್ವೇದದ ಪ್ರಕಾರ ಆರೋಗ್ಯ ಅಂದ್ರೇನು? ಆರೋಗ್ಯ ಅಂದ್ರೆ ನಾವೆಲ್ಲರಿಗೂ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಆದ್ರೆ ಆಯುರ್ವೇದ ಶಾಸ್ತ್ರದಲ್ಲಿ ಆರೋಗ್ಯದ ಬಗ್ಗೆ ಏನ್ ಹೇಳಿದೆ? ಹಿಂದಿನ ಸಂಚಿಕೆಯಲ್ಲಿ ನಾವು ಇತಿಹಾಸದ ಬಗ್ಗೆ ನೋಡಿದ್ವಿ. ಈ ಸಂಚಿಕೆಯಲ್ಲಿ ಆರೋಗ್ಯದ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೊರಟಿದೀವಿ. ಆಯುರ್ವೇದದಲ್ಲಿ ಆರೋಗ್ಯ ಅಂದ್ರೆ ಸ್ವಸ್ಥ ಅಂತ ನಾವು ಕರಿತೀವಿ. ಸ್ವಸ್ಥ ಅಂದ್ರೆ ಸ್ವ ಅಂದ್ರೆ ಆತ್ಮ, ಸ್ಥ್ಯ ಅಂದ್ರೆ ಸ್ಥಾಪಿಸಲ್ಪಡುವುದು ಅಂತ. ಸುಶ್ರುತ ಸಂಹಿತೆಯಲ್ಲಿ ಸ್ವಾಸ್ಥ್ಯವನ್ನ ಈ ರೀತಿಯಾಗಿ ನಿರುಕ್ತಿಯನ್ನ ಕೊಟ್ಟಿದ್ದಾರೆ. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ್ಯ ಇತ್ಯಭಿಧೀಯತೆ. ದೋಷಗಳಾಗಿರ್ಬೋದು, ಧಾತುಗಳಾಗಿರ್ಬೋದು, ಮಲಕ್ರಿಯೆಗಳಾಗಿರ್ಬೋದು, ಅಗ್ನಿ ಆಗಿರ್ಬೋದು, ಅಥವಾ ಆತ್ಮ ಮನಸ್ಸು ಎಲ್ಲವೂ ಕೂಡ ಸಮಾನಾವಸ್ಥೆಯಲ್ಲಿದ್ದರೆ ಮಾತ್ರ ಮನುಷ್ಯನನ್ನ ನಾವು ಆರೋಗ್ಯವಂತ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ದೋಷ ಅನ್ನೋ ಪದನ ಉಪಯೋಗಿಸಿದ್ರೆ ನೀವು, ದೋಷ ಅಂದ್ರೆ ಏನು ಡಾಕ್ಟರ್? ಅದಕ್ಕೆ ಎಕ್ಸಾಕ್ಟ್ ಡೆಫಿನೇಷನ್ ಏನು ಅಂತ? ದೋಷ ಅಂತ ಎಲ್ಲರೂ ಮಾತಾಡ್ತಾರೆ. ಹೌದಾ? ವಾತ ದೋಷ, ಪಿತ್ತ. ಆಯುರ್ವೇದ ಅಂದ ತಕ್ಷಣ ಈ ಮೂರು ಜನಸಾಮಾನ್ಯರಿಗೆ ವಾತ ಪಿತ್ತ ಕಫ ಅಂತ ಮಾತಾಡುವಂಥದ್ದು. ದೋಷ ಅಂದ್ರೆ ಏನು? ಯಾವುದು ಕೆಟ್ಟದನ್ನ ಮಾಡ್ಲಿಕ್ಕೆ ಶಕ್ತಿ ಇರುತ್ತದೋ, ದೂಷಣೆ ಮಾಡ್ಲಿಕ್ಕೆ ಕೆಪಬಿಲಿಟಿ ಇರುತ್ತೋ ಅಂಥದಕ್ಕೆ ದೋಷ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ಅಲ್ಲಿ ನಿಮ್ಗೆ ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ಕವಿಯು ಕವಿತೆ ಬರೀತಾನೆ, ಹೌದಾ? ಆ ಕವಿ ಬೇರೆ ಕೆಲಸಗಳನ್ನ ಮಾಡಲ್ಲ ಅಂತ ಅಲ್ಲ. ಈಗ ನೀವು ಆಂಕರ್ ಆಗಿದ್ದೀರಾ, ನೀವು ಆಂಕರ್ ಆಗುವ ಅನ್ನೋ ಒಂದು ಕೆಪಬಿಲಿಟಿ ನೀವು ಹೊಂದಿರೋದ್ರಿಂದ ನೀವು ಆಂಕರ್ ಆಗಿದ್ದೀರಾ. ಅದ್ರ ಜೊತೆಗೆ ಬೇರೆ ಕಾರ್ಯಗಳನ್ನು ನೀವು ಮಾಡ್ತೀರಾ, ಹೌದಾ? ಸೊ ಹಾಗೆ ಈ ದೋಷ ಅನ್ನೋದಕ್ಕೆ ನಮ್ಮ ದೇಹದಲ್ಲಿ ದೂಷಣೆ ಮಾಡುವಂತಹ ಒಂದು ಶಕ್ತಿ ಇರೋದ್ರಿಂದ ಇದನ್ನ ದೋಷ ಅಂತ ಕರಿತೀವಿ. ಇದ್ರ ಜೊತೆಗೆ ಬೇರೆ ಕಾರ್ಯಗಳು ಈ ದೋಷ ಮಾಡುವಂಥದ್ದು. ಪ್ರಮುಖವಾಗಿ ದೂಷಣೆ ಮಾಡ್ಲಿಕ್ಕೆ ಒಂದು ಶಕ್ತಿ ಇರೋದ್ರಿಂದ ದೋಷ. ಸಮಾವಸ್ಥೆಯಲ್ಲಿದ್ದಾಗ ಈ ದೋಷ, ಪ್ರಕೃತಾವಸ್ಥೆಯಲ್ಲಿದ್ದಾಗ ಒಳ್ಳೇದನ್ನ ಮಾಡುವಂಥದ್ದು. ವಿಕೃತಿಗೆ ಹೋದಾಗ ಇದು ರೋಗಗಳಿಗೆ ಕಾರಣವಾಗುವಂಥದ್ದು ಆಗುತ್ತೆ. ಅಂದ್ರೆ ಇದು ದೋಷ ಅಂದ್ರೆ ಏನು ಅಂತ ಡೆಫಿನೇಷನ್ ನೀವು ಹೇಳಿದ್ರಿ. ಸೊ ದೋಷಗಳಲ್ಲಿ ವಿವಿಧ ದೋಷಗಳಿದೆಯಾ? ವಾತ ಪಿತ್ತ ಕಫ ಅಂತ ಹೇಳಿದ್ರಿ. ಹಾಗಂದ್ರೆ ಏನು ಡಾಕ್ಟರ್? ದೋಷಗಳಂದ್ರೆ ಬರೀ ವಾತಪಿತ್ತ ಕಫ ಅಂತಲ್ಲ. ಈ ದೋಷ ಅಂತ ನೋಡಿದಾಗ ಇದು ಕೂಡ ಎರಡು ವಿಂಗಡಣೆ ಮಾಡ್ಬೋದು. ಶಾರೀರಿಕ ದೋಷ ಹಾಗೂ ಮಾನಸಿಕ ದೋಷ. ಶಾರೀರಿಕ ದೋಷ ಅಂತ ಬಂದಾಗ ವಾತ ದೋಷ, ಪಿತ್ತ ದೋಷ, ಕಫ ದೋಷ. ಮಾನಸಿಕ ದೋಷಕ್ಕೆ ಬಂದಾಗ ರಜಸ್ ಮತ್ತೆ ತಮಸ್, ಈ ಎರಡು ದೋಷಗಳು ಕಾಣುವಂಥದ್ದು. ಸತ್ವ ದೋಷ ಅಲ್ಲ, ಸತ್ವ ಅದು ಗುಣ, ಅದು ಯಾವುದೇ ರೀತಿಯಾದ ಕೆಳಕು ಮಾಡುವುದಿಲ್ಲ. ಹಾಗಾಗಿ ಇದನ್ನ ದೋಷಕ್ಕೆ ಮಾನಸಿಕದಲ್ಲಿ ನಾವು ತಗೊಂಡಿರುವಂಥದ್ದಲ್ಲ. ಸೊ ಈ ಎರಡು ವಿಂಗಡಣೆಯಾಗಿ ಇದು ಮಾಡಿರುವಂಥದ್ದು. ಮೊದಲನೇದಾಗಿ ವಾತದೋಷ ಅಂತ ತಗೊಂಡಾಗ, ವಾತದೋಷವು ಆಕಾಶ ಮತ್ತು ವಾಯು ಮಹಾಭೂತದಿಂದ ಮಾಡಿರುವಂಥ ಪ್ರಿಡಾಮಿನೆಂಟ್ ಆಗಿ ಇರುವಂಥದ್ದು. ವಾತ ದೋಷಕ್ಕೆ ದೇಹದಲ್ಲಿ ಅದರದೇ ಆದಂತಹ ಭಾಗಗಳಲ್ಲಿ ಕ್ರಿಯೆಗಳನ್ನ ಮಾಡ್ತಾ ಹೋಗುತ್ತೆ. ಅದರಲ್ಲಿ 5 ಪ್ರಕಾರಗಳನ್ನ ನಾವು ನೋಡಬಹುದು. ಸೊ 5 ಪ್ರಕಾರಗಳಲ್ಲಿ ಮೊದಲನೇದಾಗಿ ಪ್ರಾಣವಾಯು. ಪ್ರಾಣವಾಯು ಅಂದ್ರೆ ಅದು ಹೆಡ್ ರೀಜನ್ ಅಲ್ಲಿ ಇರುವಂಥದ್ದು. ನಾವು ಉಗುಳನ್ನು ನುಂಗೋದು ಅಥವಾ ಸೀನೋದು, ಶ್ವಾಸ ಪ್ರಶ್ವಾಸ ಅಥವಾ ಉಸಿರಾಟ ಮಾಡುವುದು, ಈ ಎಲ್ಲವೂ ಪ್ರಾಣವಾಯುಗೆ ಸಂಬಂಧಪಟ್ಟಿರುವಂಥದ್ದು. ಇದು ತಲೆಭಾಗದಲ್ಲಿ ಇರುವಂಥದ್ದು ಪ್ರಾಣವಾಯು. ನೆಕ್ಸ್ಟ್ ಬಂದಾಗ ಉದಾನವಾಯು. ಉದಾನವಾಯು ಚೆಸ್ಟ್ ರೀಜನ್ ಅಲ್ಲಿ ಇರುವಂಥದ್ದು. ಸೊ ಅಲ್ಲಿಗೆ ಸಂಬಂಧಪಟ್ಟಿರುವಂತಹ ಲೈಕ್ ಸ್ಪೀಚ್ ಪ್ರೊಡಕ್ಷನ್ ಇರ್ಬೋದು, ಅಥವಾ ಮಾತು ಇರಬಹುದು, ಅಥವಾ ದೇಹದ ಉತ್ಸಾಹಕ್ಕೆ ಸಂಬಂಧಪಟ್ಟಿರುವಂಥದ್ದು, ಎಲ್ಲವೂ ಉದಾನವಾಯು ಕಾರ್ಯನಿರ್ವಹಣೆ ಮಾಡುವಂಥದ್ದು. ಮುಂದೆ ವ್ಯಾನವ್ಯಾಯು. ವ್ಯಾನವ್ಯಾಯು ಬಂದ್ಬಿಟ್ಟು ಹೃದಯದಲ್ಲಿ ಸ್ಥಾನ ಪಡೆದಿರುವಂಥದ್ದು. ಇದು ಪೂರ್ತಿ ನಮ್ಮ ಶರೀರದಲ್ಲಿ ಬಹಳಷ್ಟು ಬೇಗ ಚಲನೆ ಮಾಡುವಂಥದ್ದು. ಇದು ವ್ಯಾನವ್ಯಾಯು ಆಗಿರುತ್ತದೆ. ಇನ್ನ ಸಮಾನ ವ್ಯಾಯು. ಸಮಾನ ವ್ಯಾಯು ಬಂದು ಇದು ನಮ್ಮ ಉದರ ಭಾಗದಲ್ಲಿ ಅಥವಾ ಹೊಟ್ಟೆ ಭಾಗದಲ್ಲಿ ಇರುವಂಥದ್ದು. ಇದು ಡೈಜೆಷನ್ ಆದಂತಹ ಆಹಾರ ಪದಾರ್ಥಗಳನ್ನ, ನ್ಯೂಟ್ರಿಯೆಂಟ್ಸು ಮತ್ತೆ ಮಲ ಪದಾರ್ಥಗಳನ್ನ ಸಪರೇಟ್ ಮಾಡಲಿಕ್ಕೆ ಒಂದು ಸಹಾಯಕವಾಗಿರುವಂತಹ ಒಂದು ಸಮಾನ ವಾಯು ಅಂತ ಕರಿತೀವಿ. ಮತ್ತೆ ಕೊನೆಯದಾಗಿ ಅಪಾನವಾಯು. ಅಪಾನವಾಯು
ವಾಯು ಬಂದ್ಬಿಟ್ಟು ನಾಭಿಯಿಂದ ಕೆಳಗಡೆ ಇರುವಂತ ಎಲ್ಲ ಕಾರ್ಯಗಳನ್ನ ಮಾಡುವಂಥದ್ದು. ಚೈಲ್ಡ್ ಬರ್ತ್ ಇರ್ಬೋದು, ರಿಪ್ರೊಡಕ್ಷನ್ ಇರ್ಬೋದು, ಮಲಮೂತ್ರ ವಿಸರ್ಜನೆ ಮಾಡುವಂಥದ್ದು ಇರ್ಬೋದು, ಇವೆಲ್ಲವೂ ಅಪಾನ ವಾಯು ಕೆಲಸಗಳಾಗಿರುತ್ತದೆ. ಸೊ ಈ 5 ಪ್ರಕಾರದ ವಾತ ದೋಷದಲ್ಲಿರುವಂತಹ ವಾಯುಗಳನ್ನ ನಾವು ನೋಡಬಹುದು. ಇದರಲ್ಲಿ ವೃದ್ಧಿ ಆದ್ರೆ ಅಥವಾ ಕ್ಷಯವಾದ್ರೆ ಕಾಯಿಲೆಗಳು ಬರುವಂತದ್ದು ನಾವು ಕಾಣಿಸ್ಕೋತೀವಿ. ಈಗ ವಾತ ವೃದ್ಧಿ ಆದ್ರೆ ಏನಾಗುತ್ತೆ, ವಾತ ಆಕಾಶ ವಾಯು ಮಹಾಭೂತದಿಂದ ಮಾಡಿದೆ, ಇದು ವೃದ್ಧಿ ಆದ್ರೆ ಸೊ ರೆಸ್ಟ್ಲೆಸ್ನೆಸ್, ಮನುಷ್ಯ ಬಹಳ ಆಕ್ಟಿವಿಟಿ ಜಾಸ್ತಿ ಆಗ್ಬಿಡುತ್ತೆ, ಒಂದ್ ಕಡೆ ಕೂರೋದಿಲ್ಲ, ನಿದ್ರೆ ಬರೋದಿಲ್ಲ, ಸೊ ಇರ್ರಿಲೆವೆಂಟ್ ಸ್ಪೀಚ್, ಏನೇನೋ ಮಾತಾಡುವಂಥದ್ದು, ಡೆಲ್ಯೂಷನ್ ಅಲ್ಲಿ ಇರುವಂಥದ್ದು, ಇವೆಲ್ಲ ವಾತ ವೃದ್ಧಿ ಲಕ್ಷಣ. ಅಥವಾ ಕಾಲು ನೋವುಗಳು ಬರುವಂಥದ್ದು ವಾತ ವೃದ್ಧಿಯಾಗಿ, ಕಾನ್ಸ್ಟಿಪೇಷನ್ ಆಗುವಂಥದ್ದು, ಸೊ ಹೊಟ್ಟೆಲಿ ಎಲ್ಲ ಗ್ಯಾಸ್ ಆಗ್ತಿದೆ ಡಾಕ್ಟರ್ ಅಂತ ಬರ್ತಾರೆ, ಸೊ ಎಲ್ಲ ಒಂಥರ ವಾತ ವೃದ್ಧಿ ಲಕ್ಷಣ ಆಗುತ್ತೆ. ಇನ್ನು ವಾತ ಕ್ಷಯ ಲಕ್ಷಣ ಅಂದ್ರೆ ಏನು ಮಾಡೋದಕ್ಕೆ ಉತ್ಸಾಹನೇ ಇರೋದಿಲ್ಲ, ಯಾರೊಟ್ಟಿಗೆ ಮಾತಾಡ್ಲಿಕ್ಕೂ ಅವ್ರಿಗೆ ಇಷ್ಟ ಆಗೋದಿಲ್ಲ, ಒಂದ್ ಸ್ವಲ್ಪ ಮಾತಾಡಿದ್ರೆ ಸಾಕು ನಂಗೆ ಮಾತಾಡಕ್ಕೆ ಉತ್ಸಾಹನೇ ಸಾಕಾಯ್ತು, ಸುಸ್ತಾಯ್ತು ಅಂತ ಹೇಳೋದು, ಜಾಸ್ತಿ ನಿದ್ರೆ ಮಾಡುವಂಥದ್ದು, ಇವೆಲ್ಲ ವಾತ ಕ್ಷಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇದು ಸಮಾನವಸ್ಥೆಯಲ್ಲಿದ್ರೆ ಎಲ್ಲ ಒಂದು ಫಂಕ್ಷನ್ಸ್ ಏನಿದೆ, ಎಲ್ಲ ಕ್ರಿಯೆಗಳು ಅದಕ್ಕೆ ಅನುಗುಣವಾಗಿ, ಆ ಕಾರ್ಯಕ್ಕೆ ಅನುಗುಣವಾಗಿ ಮಾಡ್ಕೊಂತ ಹೋದ್ರೆ ಸಮಾನವಸ್ಥೆ ಅಂತ ನಾವು ಕರಿತೀವಿ. ಸೊ ವೈದ್ಯರಿಗೂ ಕೂಡ ಯಾವ್ದಾದ್ರೂ ಹೆಚ್ಚು ಕಮ್ಮಿ ಆದ್ರೆ ದೋಷಗಳಲ್ಲಿ ಆ ಪರ್ಟಿಕ್ಯುಲರ್ ದೋಷ ಕ್ಕೆ ಅನುಗುಣವಾಗಿ ಮೆಡಿಸಿನ್ಸ್ ಕೊಡ್ಲಿಕ್ಕೂ ಕೂಡ ಅವ್ರಿಗೆ ಹೆಲ್ಪ್ ಆಗುತ್ತೆ. ಇದು ಇಷ್ಟು ವಾತದೋಷಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಗುಣಗಳು, ವೃದ್ಧಿ ಕ್ಷಯಗಳ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಸಮದೋಷ, ಇದು ಮೊದಲನೇದು ವಾತದೋಷ ನಾವು ಹೇಳಿದ್ವಿ. ಇನ್ ಮುಂದೆ ಹೋಗ್ತಾ ಪಿತ್ತ ದೋಷದ ಬಗ್ಗೆ ಮಾತಾಡೋಣ. ಪಿತ್ತ ದೋಷ ಅಗ್ನಿ ಮಹಾಭೂತ ಪ್ರಿಡಾಮಿನೆಂಟ್ ಗೊತ್ತಿರೋ. ಪಿತ್ತ ಅಂದ್ರೆ ಜನರಲ್ ಆಗಿ ಏನೋ ಹೀಟ್ ಅಂತ ಮಾತಾಡ್ಕೊಂತೀವಿ, ವಾರ್ಮ್ ಅಂತ ಮಾತಾಡ್ಕೊತೀವಿ. ಪಿತ್ತ ದೋಷವು ತಪ ಅನ್ನೋ ಒಂದು ವರ್ಡ್ ಅಲ್ಲಿ ತಪ ಅಥವಾ ಯಾವುದು ಹೀಟ್ ಕಾಸ್ ಫಾರ್ ಮಾಡುತ್ತೋ, ವಾರ್ಮ್ ಆಗಿರುತ್ತೋ ಅವೆಲ್ಲವೂ ಪಿತ್ತ ದೋಷ. ಇದು ಪಚನ ಕ್ರಿಯೆಗೆ ಸಹಾಯಕವಾಗಿರುವಂಥದ್ದು ಪಿತ್ತ ದೋಷವು. ಸೊ ಈ ಪಿತ್ತ ದೋಷ ಕೂಡ ಕೆಲವರು ಪಿತ್ತ ದೋಷ ಅಂತ ತಕ್ಷಣ ಬರೀ ಆಸಿಡಿಟಿ, ಹುಳಿತೆಗು ಈ ತರದಷ್ಟೇ ಅಂತ ಅಂದ್ಕೊಳ್ಳುವಂಥದ್ದು ಅದಲ್ಲ. ಪಿತ್ತ ದೋಷಕ್ಕೂ ಕೂಡ 5 ಪ್ರಕಾರಗಳು ನಾವು ನೋಡಬಹುದು. ಸೊ ಮೊದಲನೇದಾಗಿ ಪಾಚಕ ಪಿತ್ತ. ಪಾಚಕ ಪಿತ್ತ ಬಂದು ನಮ್ಮ ಹೊಟ್ಟೆ ಭಾಗದಲ್ಲಿ ಇರುವಂಥದ್ದು. ನಾವು ಮೇಜರ್ ಆಗಿ ಪ್ರೈಮರಿ ಡೈಜೆಷನ್ ಏನ್ ಇರುತ್ತಲ್ಲ, ಊಟ ಮಾಡಿದ ತಕ್ಷಣ ಫಸ್ಟ್ ಡೈಜೆಷನ್ ಏನಾಗುತ್ತೋ ಅದು ಪಾಚಕ ಪಿತ್ತ ಮಾಡುವಂತಹ ಕೆಲಸ. ತದನಂತರ ರಂಜಕ ಪಿತ್ತ. ರಂಜಕ ಪಿತ್ತ ಏನ್ ಮಾಡುತ್ತೆ, ಇದು ಕಲರ್ ಕೊಡುತ್ತೆ, ರಂಜಕ ಕಲರ್ ಟು ದ ರಸಧಾತು ಊಟಾದಿ. ಈಗ ಇಷ್ಟು ನಾವು ಕ್ಲಾಸಿಫಿಕೇಶನ್ಸ್ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ನಮ್ಮ ಮಾಡರ್ನ್ ಮೆಡಿಸಿನ್ ಅಲ್ಲಿ ನೋಡಿದಾಗ ಹೇಗೆ ಆಹಾರ ಸೇವನೆ ಮಾಡಿದ ತಕ್ಷಣ ಒಂದು ಎನ್ಸೈಮ್ ರಿಲೀಸ್ ಆಗುತ್ತೆ, ಸೆಲ್ ರಿಲೀಸ್ ಆಗುತ್ತೆ, ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಅಂತ ಅವ್ರು ಹೇಗೆ ಹೇಳ್ತಾರೋ, ನಮ್ಮ ಆಯುರ್ವೇದದಲ್ಲೂ ಕೂಡ ಇಷ್ಟೆಲ್ಲನೂ ರಿಲೀಸ್ ಆಗುತ್ತೆ ಒಂದು ಆಹಾರ ಸೇವನೆ ಮಾಡಿದಾಗ ಅಂತ ನಮ್ಮ ಶಾಸ್ತ್ರದಲ್ಲೂ ಕೂಡ ಇದೆ ಅಂತ ನಾನು ಹೇಳಲಿಕ್ಕೆ ಹೊರಟಿದ್ದೀನಿ. ಸೊ ರಂಜಕ ಪಿತ್ತ ಬಂದ್ಬಿಟ್ಟು ಈ ಪ್ಲಾಸ್ಮಾ ಅಥವಾ ರಸಧಾತುಗೆ ಕಲರ್ ಕೊಟ್ಟಾಗ ಅದು ರಕ್ತ ಆಗಿ ಫಾರ್ಮ್ ಆಗುವಂಥದ್ದು. ಇದು ರಂಜಕ ಪಿತ್ತ. ಇದು ನಮ್ಮ ಸ್ಪ್ಲೀನ್, ಲಿವರ್ ಅಲ್ಲಿ ಸ್ಥಾನ ಪಡೆದಿರುವಂಥದ್ದು.